ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಎಲ್ಲರೂ ಗಣೇಶ ಹಬ್ಬನ ಆಚರಿಸಿರ? ಗಣೇಶನ ನೀರ್ನಲ್ಲಿ ಬಿಟ್ರ? ಕುಂಬಳೆ ಯಾಕೆ ಗಾಯ್ಸ್? ಮತ್ತೆ ಊರಾಗ ಕುಂಡ್ರಿಸಿದ್ರೆ ಊರಿಗೆ ಹೋಗಿರ್ಬೇಕು ನೀನು. ಯಾವಾಗ ಹೋಗಿ ಬಂದು ಇಷ್ಟು ಬೇಗ? ನಮ್ಮ ಜಿಮ್ಮಲ್ಲಿ ಒಂದು ಗಣೇಶ ಐತೆ ಗೊತ್ತಾ? ಗಣೇಶನ್ ನೀರ್ನಾಗ ಬಿಟ್ಟು ಬಂದ? ಇಲ್ಲ, ಬಿಡ್ಬೇಕು. ನೀರ್ ಹತ್ತಾರ ದೊಡ್ಡ ಕೆರೆ ಅಂತ ದೊಡ್ಡ ಕೆರೆ ದೊಡ್ಡ ಕೆರೆ ಸಿಕ್ತಿಲ್ಲ. ಮುಳುಗಿದ್ದಾದ್ಮೇಲೆ ಎತ್ತಾಕ ಗೊತ್ತಿದ್ರೆ ಹೇಳಿ ದೊಡ್ಡ ಕೆರೆ ಎಲ್ಲಿದೆ ಅಂತ. ಇದನ್ನ ಸಮುದ್ರಕ್ಕೆ ಬಿಡ್ಬೇಕು. ಇಲ್ಲಿ ಸಮುದ್ರಕ್ಕೆ ತಗೊಂಡೋಗಷ್ಟರಲ್ಲಿ ಅಂತ ದೊಡ್ಡ ಕೆರೆ ಇದು. ತಗೊಂಡೋಗಷ್ಟರಲ್ಲಿ ಮುಗೀತು ಕಥೆ. ದೊಡ್ಡ ಗಣಪತಿ ಇಕ್ಕಿದೀರ ಅಂತ ದೊಡ್ಡ ಗಣಪತಿ. ಜೂನ್ ಇವನ್ ಯಾವ್ದು ಗುರು ಇಂಥದ್ದು ಪ್ಯಾಂಟು? ಪ್ಯಾಂಟ್ ಮಾನವ ಆಗ್ಬಿಟ್ಟವನೇ ಮಹೇಶ. ಯಾವ್ದ ಇದು? ನೀನೇ ಎತ್ಕಾಣ್ಲಿ ಅಂತ ಹೈಲೈಟ್ ಆಗಿ. ಅದಕ್ಕೆ ಅಲ್ಲ, ರೋಡಾಗ ಬರ್ಬೇಕಾದ್ರೆ ಯಾವ ನಾಯಿನೂ ಇಟ್ಕೊಳ್ಲಿಲ್ವಾ? ಕತ್ಲಾಗೆ ಎಷ್ಟು ಎತ್ಕಾಣದದು. ಬೆಂಕಿ. ಈ ತರ ಪ್ಯಾಂಟ್ ತಗೋಬೇಕು ಅಂತ ಹೆಂಗೆ ಅನ್ನಿಸ್ತು ನಿಂಗೆ? ಅವಾಗ್ಲೇ ಜಾತ್ರೆ, ಅವಾಗ್ಲೇ ಲೈಟು, ಅವಾಗ್ಲೇ ಲೈಟ್ ಒಂದು. ಇನ್ನು ಇವಾಗ ಕೇಳ್ಬೇಕಾ? ಇವಾಗ ಫುಲ್ಲು ಅಬ್ರ. ಚಪ್ರಿ ಮಹೇಶ. ನೋಡಪ್ಪ, ನೋಡಿ ಇಂಥ ಸಾಂಗ್ ಹಾಕೋದು ನಮಗೆ ಹಾಕಿರೋದು ಅವನು. ನಮ್ಮ ಬೆಳವಣಿಗೆ ನೋಡಿ ಹುರ್ಕಂತಿರೋರ್ಗೆ ಅಂತಂದು ಬರೋದು ಗೊತ್ತಾ ಇವಂದು ಎಷ್ಟು? ಅದನ್ನ ಹಾಕಿರೋದು ನಮ್ಗೇನೆ. ಆಯ್ತು ಬಿಡ, ಹೇಳಲ್ಲ ಗೈಸ್. ಈಗ ಜಿಮ್ನ ಕ್ಲೋಸ್ ಮಾಡ್ಕೊಂಡು ಹೊರಟಿದ್ದೀನಿ. ಮುಗೀತು, ಯಾರೂ ಇಲ್ಲ ಜಿಮ್ಮಲ್ಲಿ ಇವತ್ತು. ಆಲ್ರೆಡಿ ಎಲ್ಲ ಕ್ಲೋಸ್. ಸಂತೂ ಬರಲ್ಲ ಅಂತಂದ, ಇನ್ನು ಸಂಜೆ ಬರ್ತೀನಿ ಅಂದ. ನೋಡಿ 9 ಗಂಟೆ ಆಗೈತೆ. ಕ್ಲೋಸ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಬನ್ನಿ, ಹೋಗ್ಬಿಟ್ಟು ಈವ್ನಿಂಗು ಸಿಗ್ತೀನಿ, ಇಲ್ಲಾಂದರೆ ಆಮೇಲೆ ಸಿಗ್ತೀನಿ. ಓಕೆನಾ? ಲೆಟ್ಸ್ ಗೋ ಗೈಸ್. ಇವನು ಮಾರ್ನಿಂಗ್ ಬರ್ತಿದ್ದ ಗೊತ್ತು. ಏನು ವಿಷಯ ಅಂದರೆ ಛೀ, ನಾಚಿಕೆ ಆಗಲ್ವ ನಿಂಗೆ? ಕ್ಯಾಲ್ರೀಸ್ ಅದರಲ್ಲಿ ಇಂಟೇಕ್ ಮಾಡ್ತಾ ಇರೋದು ನೀನು. ಗೈಸ್ ನೋಡ್ರಿ, ನೀವು ಈ ಥರ ಎಲ್ಲ ಕ್ಯಾಲರೀಸ್ ಇಂಟೇಕ್ ಮಾಡಬೇಡಿ. ಈ ಥರ ಬಿಟ್ಬಿಡ್ಬೇಕು. ಇಲ್ಲ ಅಂದರೆ ಈ ಥರ ಬೊಜ್ ಬಾಡಿ ಬರುತ್ತೆ. ಕ್ವಾಲಿಟಿ ಬಾಡಿ ಬರಬೇಕು ಅಂದ್ರೆ ಆ ಥರ ನೋಡು, ಅವನ ಥರ ಫುಡ್ ತಿನ್ನಬೇಕು. ಏನು ಹೇಳು? ನೋಡಿ ಗೈಸ್, ಜಿಮ್ಮಲ್ಲಿ ಜನ ಕಮ್ಮಿ ಇದ್ದಾರೆ. ಈ ಕಡೆನೂ ಸ್ವಲ್ಪ ಜನ ಅವರೇ. ನಮ್ಮ ಮೊಟ್ ಏನು ಸಮಾಚಾರ? ಊರಿಗೆ ಹೋಗಿ ಬಂದಲ್ಲ, ಏನಾದರೂ ತಂದ, ಅದಕ್ಕೆ 2 kg ಜಾಸ್ತಿ ಆಗಿದೆಯಾ ನೋಡು. ದಪ್ಪ ಆಗ್ಬಿಟ್ಟಿದ್ಯಾ. ಮ್ಯಾಲಿಂದ ಕೆಳಗೋರ್ಗೂ ಏಕಪಾತ ಒಂದೇ ಆಗಿದೆಯಾ. ಬಂಡೆ ಆಗಿದೆಯಾ. ಶೇಪ್ ಬೇಡ. ಗಂಟು ಕೊಡಲ್ಲ ಆಮೇಲೆ ಯಾರೂ. ಅಪ್ಪ ನೋಡಿ
ನೋಡಪ್ಪ ಸನ್ಯಾಸಿ ಬೇರೆ ಆಗ್ತಾರೆ. ನಾವೆಲ್ಲಪ್ಪ ಮದುವೆ ಆಗ್ತೀವಿ, ನಮ್ಮ ಮದುವೆ ಆಗ್ತೀವಿ, ಸನ್ಯಾಸಿ ಆಗಲ್ಲ. ಸನ್ಯಾಸಿ ಆದರೆ ಪ್ರಾಬ್ಲಮ್ಮು. ನಮ್ಮ ದೇಶ ರೀ ಇದು, ನಮ್ಮ ದೇಶ. ಬೆಳಗ್ಗೆ ಸಂಜೆ 2 ಟೈಮ್ ವರ್ಕೌಟ್ ಮಾಡ್ತಾ. ನಮ್ಮ ದೇಶ ರೀ ಇದು, ನಮ್ಮ ದೇಶ. ಏನು ಸ್ಮಾರ್ಟಾಗಿ ಕಾಣಿಸ್ತಿದ್ಯಾ ಹೇಳಿದ್ರೊಳಗೆ. ಓಕೆ ಗೈಸ್, ಆಮೇಲೆ ಸಿಗ್ತೀನಿ ವರ್ಕೌಟ್ ಮಾಡಿಸಿದ್ದಾದ್ಮೇಲೆ. ಗೈಸ್ ವರ್ಕೌಟ್ ಮಾಡ್ತಾಯಿದ್ದೆ, ಬೈಸಿಪ್ಸ್ ವರ್ಕೌಟು. ಆಲ್ಮೋಸ್ಟ್ ಹಾಲೆ 2 ವರ್ಕೌಟ್ ಮುಗ್ದೈತೆ ನೋಡಿ. 10 ಗಂಟೆ ಆಗಿದೆ. ಇವತ್ತು ಲೇಟಾಗಿ ಸ್ಟಾರ್ಟ್ ಮಾಡಿದೆ, ಅದಕ್ಕೋಸ್ಕರ ಒಂದಷ್ಟು ಒಬ್ಬನೇ ಮಾಡ್ತಾಯಿರೋದು. ಮತ್ತು ನಂದು ಅರ್ಧ ಗಂಟೆ ಹಿಡಿಯುತ್ತೆ ವರ್ಕೌಟ್ ಮುಗಿಯೋದು, ಅರ್ಧ ಗಂಟೆಗೆ ವರ್ಕೌಟ್ ಮುಗಿಯುತ್ತೆ. ಆದರೆ ಏನು ಗೊತ್ತಾಗ್ತದೆ, ವರ್ಕೌಟ್ ಮಾಡ್ತಾನೆ ಡಯಟ್ ಮಾಡ್ತಾಯಿದ್ದೀನಿ ನಾನು. ನೀವು ಯಾರಾದರೂ ಮಾಡ್ತೀರಾ ನೋಡಿ. ಆ್ಯಪಲ್ಲು ಕಟ್ ಮಾಡ್ಕೊಂಡು ಬೇಕೀಗ. ಅದಾದ್ಮೇಲೆ ನೋಡಿ ಸ್ವೀಟ್ ಮಾಡೋದು ಡಯಟ್. ಈಗ ನೀವು ಯಾರಾದರೂ ಮಾಡಿದ್ದೀರಾ ಕಮೆಂಟ್ ಮಾಡಿ. ನಾನು ಇವತ್ತು ಮಾಡ್ತಾ ಇರೋದು ಅಂದರೆ ಈ ಬಲ್ಕಿಂಗ್ ಅದೆಲ್ಲ ನಾನು ತುಂಬ ಮಾಡಿದ್ದೀನಿ. ಆದರೆ ಈಗ ಕ್ವಾಲಿಟಿ ಮಾಡಿದ್ರೆ ಇವತ್ತಷ್ಟೇ ಇದನ್ನು ಮಾಡಿದ್ನಲ್ಲ, ನುಗ್ಗು ಮಾಡಿದ್ದೆ, ಹಂಗೇನು ಸ್ವೀಟ್ ಪೊಟ್ಯಾಟೋನ ತಿಂತಾಯಿದ್ದೆ, ಮತ್ತು ಆ್ಯಪಲ್ ತಂದಿದ್ದೆ ತಿಂತಾಯಿದ್ದೆ. ಆದ್ಬಿಟ್ರೆ ನಾನು ಬಲ್ಕಿಂಗಲ್ಲೇ ಮಾಡಿರೋದು. ಆ ಥರ ವರ್ಕೌಟ್ ಮಾಡಬೇಕಾದ್ರೆ ಡಯಟ್ ಮಾಡ್ತಿದ್ದೆ. ಚಿಕನ್ನು ಎಲ್ಲ ವರ್ಕೌಟ್ ಮಾಡಬೇಕಾದ್ರೆ ಮುಗಿಸ್ತಿದ್ದೆ, ಯಾಕೆಂದರೆ ನನಗೆ ಟೈಮ್ ಇರ್ತಿಲ್ಲ. ಅದಕ್ಕೋಸ್ಕರ ಇವಾಗ ನಾನು ಆರಾಮಾಗಿ ಟೈಮ್ ಐತೆ, ಮುಂದೆ ನಿಧಾನ ತಿಳ್ಕೊಬೋದು, ಅದು ಹಿಂಸೆ ಇರಲ್ಲ. ಆದರೆ ವರ್ಕೌಟ್ ಮಾಡ್ತಿದ್ರೆ ಏನೋ ಒಂಥರ ನನಗೆ ಖುಷಿ. ವರ್ಕೌಟ್ ಮಾಡೋಕ್ಕೆ ಮೋಸ್ಟ್ಲಿ ಸಿಗ್ತಾ ಇರೋ ವರ್ಕೌಟ್ ಮಾಡಬೇಕಾದ್ರೆ ನೋಡಿ. ಆಲ್ಮೋಸ್ಟ್ ಎಲ್ಲ ಹೋಗವ್ರೆ, ಇಷ್ಟು ಜನ ಅವರೇ, 3 ಜನ. ನಾನು ಅವರು ಹೋಗ್ತಾರೆ ಈಗ. ನಾಳೆ 10 ಗಂಟೆ ಟೈಮ್ ಆಗಿಬಿಟ್ಟಿದೆ ನೋಡಿರಿ, ಹೋಗ್ತಾವ್ರೆ. ಕ್ಲೋಸ್ ಮಾಡಿಕೊಂಡು ಹೊರಡಬೇಕು. ಒಂದ್ಸತಿ ನೀವು ತಿಂದು ನೋಡಿ ಸ್ವೀಟ್ ಪೊಟ್ಯಾಟೋನ. ವರ್ಕೌಟ್ ಮಾಡಬೇಕಾದ್ರೆ ತುಂಬ ಸಖತ್ತಾಗಿರುತ್ತೆ. ಒಂಥರ ಸ್ವೀಟ್ ಪೊಟ್ಯಾಟೋ ಅಂತಲ್ಲ, ಬೀನ್ಸು ಮತ್ತು ಕ್ಯಾರೆಟು, ಚಿಕನ್, ಏನಾದರೂ ಓಕೆ, ಎನಿ ಐಟಮ್ ಓಕೆ. ವರ್ಕೌಟ್ ಮುಗಿದ ಮೇಲೆ ತಿನ್ನಬೇಕು ಅಂತ ಏನಿಲ್ಲ. ಆದರೆ ಅವ್ರವ್ರ ಬಾಡಿ ಯಾವ್ಯಾವ ಥರ ಕನ್ಸ್ಯೂಮ್ ಆಗುತ್ತೋ ಆ ಥರ ಡಯಟ್ ಮಾಡಬೇಕು. ನಂದು ಯಾವ ಥರ ಯಾವ್ದಕ್ಕೆ ಬೇಕಾದರೂ ಹೊಂದ್ಕೊಳ್ಳುತ್ತೆ, ಏಕೆಂದರೆ ನಮ್ಮ ಬಾಡಿ ಆ ಥರ ಇದಾಗ್ಬಿಟ್ಟೈತೆ. ಅದಕ್ಕೋಸ್ಕರ ಒಬ್ಬೊಬ್ರಿಗೆ ಸ್ಟಾರ್ಟಿಂಗಲ್ಲಿರೋರಿಗೆ ವರ್ಕೌಟ್ ಮಾಡ್ಬೇಕಾದ್ರೆ ವಾಮಿಟ್ ಬಂದಂಗೆ ಆಗುತ್ತೆ, ಆ ಥರ ಆಗುತ್ತೆ. ಆದರೆ ನಮಗೇನು ಆ ಥರ ಆಗೋಲ್ಲ, ಏಕೆಂದರೆ ಆಲ್ಮೋಸ್ಟ್ ನನ್ನ ಬಾಡಿ ಮಂಡಾಗಿ ಹೋಗ್ಬಿಟ್ಟೈತೆ, ಕಂಟ್ರೋಲಿಗೆ ಸಿಗ್ತಂಗೆ. ಅದಕ್ಕೆ ಹೇಳೋದು, ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿರಿ, ಇಷ್ಟ ಆಗುತ್ತೆ. ಹೇಳ್ತಾ ಈಗ ವರ್ಕೌಟ್ ಮಾಡ್ತೀನಿ. ಯಾರು ಇಲ್ಲ ಗೈಸ್, ನನ್ನ ಜೊತೆ ವರ್ಕೌಟ್ ಮಾಡ್ತಿದ್ದವರೆಲ್ಲ ಹೋಗ್ಬಿಟ್ಟವ್ರೆ, ಬಿಟ್ಟವ್ರೆ. ಅದು ಜಿಮ್ ಫೀಸ್ ಬೇರೆ ಖಾಲಿ ಆಗಿಬಿಟ್ಟೈತಂತೆ. ಸುದೀಪ ಊರಿಗೆ ಹೋಗ್ಬಿಟ್ಟವನೆ, ಅದಕ್ಕೆ ಅವನು ಇಲ್ಲ. ಅವನು ನೆಕ್ಸ್ಟ್ ವಾರ ಸಿಗ್ತಾನೆ. ಈ ವಾರ ಒಂದು ಇದ್ರೂ ಏನು ನೈಟ್ ಶಿಫ್ಟ್ ಇರೋದು. 6 ಗಂಟೆಗೆ ಬಂದು ವರ್ಕೌಟ್ ಮುಗಿಸ್ಕೊಂಡು ಹೊರಟೋಗೋನು. ತುಂಬ ಚೆನ್ನಾಗಿದೆ. ಮತ್ತು ಬಲ್ಕಿಂಗ್ ಡಯಟ್ ಬೇಕು ಅಂದರೆ ಕಮೆಂಟ್ ಮಾಡಿ, ಡಯಟ್ನ ಎಲ್ಲ ಹೇಳ್ತೀನಿ ನಿಮಗೆ, ಏನೇನು ಮಾಡಬೇಕು ಅಂತ. ಬಲ್ಕಿಂಗಿಗೆ ಕ್ವಾಲಿಟಿಗೂ ಬೇಕು ಅಂದರೆ ಕಮೆಂಟ್ ಮಾಡಿ, ಕ್ವಾಲಿಟಿ ಅಂತ ಕಮೆಂಟ್ ಮಾಡಿ. ಬಲ್ಕಿಂಗಿಗೆ ಬೇಕು ಅಂದರೆ ಬಲ್ಕಿಂಗ್ ಅಂತ ಕಮೆಂಟ್ ಮಾಡಿ, ನಾನು ಮಾಡ್ತೋರಿ. ಓಕೆ ಗಾಯ್ಸ್, ಆಮೇಲೆ ಸಿಗ್ತೀನಿ. ವರ್ಕೌಟ್ ಎಲ್ಲ ಮುಗಿದು ತಿಂದು ಕಂಪ್ಲೀಟ್ ಎಲ್ಲ ಕ್ಲೋಸ್ ಆದಮೇಲೆ ಸಿಗ್ತೀನಿ ನಿಮ್ಮ ಹತ್ರ, ಓಕೆನಾ ಗೈಸ್? ನೋಡಿ ಬೈಸಿಪ್ಸ್ ವರ್ಕೌಟ್ ಯಾವ ಥರ ಪಂಪ್ ಆಗೈತೆ ಅಂತ ನೋಡಿ. ಪಂಪ್ ಚೆನ್ನಾಗೈತಾ
ಗೈಸ್ ನಾನು ಇನ್ನೂ ಕಟ್ ಮಾಡಬೇಕಾ ಬೇಡವಾ ಅಂತಂದು ಕಮೆಂಟ್ ಮಾಡಿ, ಅಥವಾ ಬಲ್ಕಿಂಗ್ ಮಾಡಬೇಕಾ ಅಥವಾ ಕಟ್ ಮಾಡಬೇಕಾ ಏನು ಅಂತಂದು ಕಮೆಂಟ್ ಮಾಡಿ, ನಾನು ಅದನ್ನು ಮಾಡ್ತೀನಿ. ಓಕೆನಾ? ನೀವು ಕಮೆಂಟ್ ಮಾಡಿದರೆ ನಾನು ಟ್ರೈ ಮಾಡ್ತೀನಿ, ಇಲ್ಲಾಂದರೆ ಇದೇ ಫಿಸಿಕ್ನ ಕ್ವಾಲಿಟಿ ತಗೊಂಡು ಹೋಗ್ತೀನಿ ಅಷ್ಟೇ. ಏನಂತೀರಾ? ಓಕೆ ಗೈಸ್, ನಾನು ಇನ್ನೇನು ಬೈಸಿಕ್ಸ್ ವರ್ಕೌಟ್ ಮುಗೀತು. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಅಂಥವರೆಗೂ ನಾನು ಮಿಸ್ ಮಾಡ್ಕೊತಾ ಇರಿ. BPTM ಅಂತ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತು ಆದಷ್ಟು ಈ ವಿಡಿಯೋನ ಮತ್ತು ನನ್ನ ಚಾನಲ್ನ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸು, ಫ್ಯಾಮಿಲಿ ಮತ್ತು ಜಿಮ್ಮಿಗೆ ಯಾರ್ಯಾರು ಹೋಗ್ತವ್ರೆ ಅವ್ರಿಗೆಲ್ಲರಿಗೂ. ಓಕೆ ಗೈಸ್, ಬಾಯ್, ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್ ಅಂದರೆ ನಾಳೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ. ಬಾಯ್, ಗುಡ್ ನೈಟ್. ಹೋಗಿ ಊಟ ಮಾಡಿಬಿಟ್ಟು ಮಲ್ಕೊಳ್ಳಿ. ನಂದು ಇನ್ನೊಂದು ಸ್ವಲ್ಪ ಆಪಲ್ ಐತೆ, ತಿಂದುಬಿಟ್ಟು ಕಾನ್ಸಂಟ್ರೇಷನ್ ಆಗ್ತಾಯಿದ್ದೀನಿ. ಅದನ್ನು ಮುಗಿಸ್ಕೊಬಿಟ್ಟು ಕ್ಲೋಸ್ ಮಾಡ್ಕೊಂಡು ಮನೆಗೆ ಹೋಗ್ತಾ ಇದ್ದೀನಿ. ಓಕೆ, ಬಾಯ್, ಟಾಟಾ.